ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ. ನಾನು ಇವತ್ತು ನಮ್ಮ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಬಿದ್ದೈತೆ ಅಂತ ತಿಳ್ಕೊಳ್ಳೋಣ, ಮತ್ತು ಮಾರ್ಕೆಟ್ ಬೀಳಕ್ಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನೂ ಇವತ್ತಿನ ವಿಡಿಯೋನಾಗ ನಾವು ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದಾ, ಇವತ್ತು ಸೆನ್ಸೆಕ್ಸ್ 0.88% ಬಿದ್ದೈತಿ. ನಿಫ್ಟಿ ನೋಡ್ಬೋದಾ 0.90% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದಾ 0.94% ಬಿದ್ದೈತಿ. ಮೂರು ಇಂಡೆಕ್ಸ್ ವೀಕ್ಷಕರೇ 1% ಸುಮಾರು ಬಿದ್ದಾವಂತ ನಾವು ಅನ್ಬೋದಾ. ಮೇನ್ ಏನಂತಂದ್ರೆ ಹಂಗೆ ನೋಡ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಷ್ಟು ಬಿದ್ದಿಲ್ಲ. ಬಟ್ ನಿಮ್ಮದು ಅಥವಾ ನಮ್ಮದು ಎಲ್ಲರದು ಪೋರ್ಟ್ಫೋಲಿಯೋ ಇವತ್ತು ಭಾಳ ಬಿದ್ದೈತಿ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪನ್ನು ಭಾಳ ಬಿದ್ದಾವ. ನೋಡ್ಬೋದಾ, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಇವತ್ತು 1.56% ಬಿದ್ದೈತಿ. ಮತ್ತು ಸ್ಮಾಲ್ ಕ್ಯಾಪ್ 100 ನೋಡ್ಬೋದು 2%ಕಿಂತನೂ ಹೆಚ್ಚು ಬಿದ್ದೈತಿ. ಮಿಡ್ ಕ್ಯಾಪ್ 100 ನೋಡ್ಬೋದು 1.61% ಬಿದ್ದೈತಿ. ಅದ ಕಾರಣ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ರೆ ಲಾರ್ಜ್ ಕ್ಯಾಪ್ಗಿಂತನೂ ಹೆಚ್ಚು ಬಿದ್ದೈತಿ. ಅದ ಕಾರಣ ಇವತ್ತು ಭಾಳ ಇನ್ವೆಸ್ಟರ್ಸದ ಪೋರ್ಟ್ಫೋಲಿಯೋ ಭಾಳ ಡೌನ್ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ. ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತೆ ರೀ. ಮತ್ತೊಂದು ಏನಂತಂದರೆ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್, ನಿಫ್ಟಿ ಇವತ್ತು ಮತ್ತು 25,000 ಲೆವೆಲ್ದಾಗ ಕೆಳಗೆ ಬಂದೈತಿ. ಬಟ್ 24,800 ಮ್ಯಾಗಿರೋ ತನಕ ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ. ಅದ್ರ ಮ್ಯಾಗಿರೋ ತನಕ ಪಾಸಿಟಿವ್ನ ಅಂತ ನಾವು ಅನ್ಬೋದು. ಬರ್ರಿ ಈಗ ನಮ್ಮ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಸಂಕೇತ ಇವತ್ತು ಅಷ್ಟು ಚಲೋ ಕಾಣುವತ್ತೈತಿ ವೀಕ್ಷಕರೇ. ನೋಡ್ಬೋದಾ, ಜಪಾನದ ಮಾರ್ಕೆಟನ್ನು ಭಾಳ ಬಿದ್ದೈತಿ. ಮತ್ತು ಹ್ಯಾನ್ಸ್ಯಾಂಗನ್ನು ನೋಡ್ಬೋದಾ. ಉಳಿದಿದ್ದು ಎಲ್ಲ ಮಾರ್ಕೆಟ್ ಭಾಳ ಬಿದ್ದಿದ್ದು ರೀ. ಗಿಫ್ಟ್ ನಿಫ್ಟಿನೂ ನೆಗೆಟಿವ್ ಇತ್ತು ಬೆಳಿಗ್ಗೆ. ಆದ ಕಾರಣ ಮಾರ್ಕೆಟ್ ಬಿದ್ದನ್ನು ಓಪನ್ ಆಗಿತ್ತ. ಮತ್ತು ನೀವು ಇಲ್ಲಿ ನೋಡ್ಬೋದು ಓಪನ್ ಮತ್ತು ಹಾಯ್ ಎರಡೂ ಸೇಮ್ ಐತಿ. ಅದ ಕಾರಣ ವೀಕ್ಷಕರೇ ಭಾಳ ಬೆರಿಷ್ನೆಸ್ ಇವತ್ತಿತ್ತ. ಏನು ಮಾರ್ಕೆಟ್ ಓಪನ್ ಆದಾಗಿಂದ ಕಂಟಿನ್ಯೂ ಬೆಳ್ಕೊತಾನೆ ಬಂತ. ಗ್ಲೋಬಲ್ ಮಾರ್ಕೆಟ್ ಅಷ್ಟು ಚಲೋ ಸಂಕೇತ ಕೊಟ್ಟಿರ್ಕಲೈತ. ಅದ ಕಾರಣ ಬಿದ್ದೈತಂತ ನಾವು ಅನ್ಬೋದಾ. ಮತ್ತು ಸೆಕ್ಟರ್ ವೈಸು ನೋಡ್ಬೋದು ನೀವು ಇವತ್ತು. ಸೆಕ್ಟರ್ ವೈಸ ಆಟೋ ನೋಡ್ಬೋದಾ. ನಿಫ್ಟಿ ಆಟೋ 1.27% ಬಿದ್ದೈತಿ ರೀ. ಆಟೋ ಸೆಕ್ಟರನ್ನು ಭಾಳ ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು, FMCG ಭಾಳ ಬಿದ್ದೈತಿ. ಮತ್ತು ಐ ಟಿ ನೋಡಿರ್ಬೋದಾ, 3 ದಿನ ಆತ ಕಂಟಿನ್ಯೂ ಬೆಳತೈತಿ. ಇವತ್ತನ್ನು ನೋಡ್ಬೋದು 1.42% ಬಿದ್ದೈತಿ ರೀ ಐ ಟಿ. ಮತ್ತು ಉಳಿದಿದ್ದು ಎಲ್ಲ ಸೆಕ್ಟರನ್ನು ನೋಡ್ಬೋದು ನೆಗೆಟಿವ್ನೇ ಇದಾವೆ. ಫಾರ್ಮಾ ಒಂದು ಪಾಸಿಟಿವ್ ಐತ್ರಿ, 0.5% ಫಾರ್ಮಾ ಇರೈತಿ. ಹೆಲ್ತ್ ಕೇರಿನೂ ನೋಡ್ಬೋದಾ ಸ್ವಲ್ಪ ಪಾಸಿಟಿವ್ ಐತಿ. ಬಟ್ ಎಲ್ಲ ಸೆಕ್ಟರ್ ಇವತ್ತು ಭಾಳ ಬಿದ್ದಾವ. ಬಟ್ ಮೇನ್ ಏನಂತಂದ್ರೆ ಐ ಟಿ ನಮ್ಮ ದೇಶದ ಏನು ವೀಕ್ಷಕರೇ ನಿಫ್ಟಿ ಐತಿ, ನಿಫ್ಟಿ ಅಥವಾ ಸೆನ್ಸೆಕ್ಸ್ನಾಗ ಭಾಳ ಕಾಂಟ್ರಿಬ್ಯೂಟ್ ಮಾಡ್ತೈತಿ. ಅದ ಸೆಕ್ಟರ್ ಕಂಟಿನ್ಯೂ 3-4 ದಿನ ಅದು ಬೀಳತೈತಿ. ಅದ ಕಾರಣ 3-4 ದಿನ ಕಂಟಿನ್ಯೂ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ನ ಐತಿ. ಐ ಟಿ ಇವತ್ತು ಬಿಡಾಕ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರು ವೀಕ್ಷಕರೇ ಒಂದು ಹೇಳಿಕೆ ಕೊಟ್ಟರೆ. ಏನು ಹೇಳಿಕೆ ಕೊಟ್ರು ಅಂತಂದ್ರೆ, US ದೊಡ್ಡ ಕಂಪ್ನಿಗಳು ವೀಕ್ಷಕರೇ ವಾರ್ನಿಂಗ್ ಮಾಡಿರ. ಗೂಗಲ್, ಮೈಕ್ರೋಸಾಫ್ಟ್ ಅಥವಾ ಆ್ಯಪಲ್ ಅಂತ ದೊಡ್ಡ ಕಂಪ್ನಿಗೆ ಏನು ವಾರ್ನಿಂಗ್ ಮಾಡಿರಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವ್ರು ಏನಂದ್ರಂತಂದ್ರೆ, ಅವ್ರ ದೇಶದ ಇಂಥ ದೊಡ್ಡ ಕಂಪ್ನಿಗಳ್ಗೆ ನೀವು ಫ್ಯಾಕ್ಟ್ರಿಗಳ ಚೀನಾನೇ ಹಾಕ್ತೀರಿ ಮತ್ತು ಕೆಲಸಕ್ಕೆ ಇಂಡಿಯನ್ಸಿಗೆ ತೊಗೋತೀರಿ ಮತ್ತು US ಕಂಪ್ನಿ ಅಂತೀರಿ. ಅದ್ರಲ್ಲೇನು US ಲಾಭ ಆಗುತ್ತೆ. ನೀವು US ಕಂಪ್ನಿಯಾಗಿ US ಜನರಿಗೆ ಕೆಲಸನ ಕೊಡುವಲ್ರಿ ಅಂತ ವೀಕ್ಷಕರೇ ವಾರ್ನ್ ಮಾಡಿರ. ನಾನು ಇನ್ನು ಮುಂದೆ ಹಿಂಗೆ ಆಗಬಾರ್ದ, ಹಿಂಗೆ ಆಗಂಗಿಲ್ಲ, ಇಟ್ಸ್ ಓವರ್ ಅಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಯಾರ. ಇದ ಒಂದು ಕಾರಣದಿಂದ ಐ ಟಿ ಭಾಳ ನೆಗೆಟಿವ್ ಇದ್ದು US ಎಲ್ಲ ವೀಕ್ಷಕರು ಏನು EDR ಟ್ರೇಡ್ ಆಗ್ತವೆ ಎಲ್ಲ EDR ಡೌನ್ ಇದ್ದು ಅದ್ರದನ್ನ ಪರಿಣಾಮ ಇವತ್ತು ಕಾಣಿತ. ಅದ ಕಾರಣ ಐ ಟಿ ಇಂಡೆಕ್ಸ್ ಇವತ್ತು ವೀಕ್ಷಕರೇ 1.42% ಬಿದ್ದೈತಿ. ಇದು ಐ ಟಿಗೆ ಅಷ್ಟೇ ಇಲ್ಲ ವೀಕ್ಷಕರೇ, ನಮ್ಮ ದೇಶದ ಯಾರ್ಯಾರು ಬೇರೆ ದೇಶನಾಗ ಹೋಗಿ ಅಥವಾ ದೊಡ್ಡ ಇಂಥ ಗೂಗಲ್ ಅಂತ ಕಂಪ್ನಿನ ಕೆಲಸ ಮಾಡ್ತಾರಲ್ಲ ರೀ, ಅವ್ರಿಗೂ ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದಾ. ಏನರ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ ಪ್ರಕಾರ ಏನರ ಆ್ಯಕ್ಷನ್ ತೊಗೊಂಡ್ರಂತಂದ್ರೆ, ಯಾರ್ಯಾರು ಭಾರತೀಯರು ಮತ್ತು ಚೈನೀಸ್ ಅವ್ರು ಇವೆಲ್ಲ ದೊಡ್ಡ US ಕಂಪ್ನಿನ ಕೆಲಸ ಮಾಡ್ತಾರೆ ಅವ್ರಿಗೆ ಏನರ ತೆಗೀರಿ ಅಂತ ಹಿಂಗೆ ಏನರ ವೀಕ್ಷಕರೇ ಅಂತಂದ್ರೆ ಪಾಪ ಅವ್ರಿಗೂ ವೀಕ್ಷಕರೇ ಭಾಳ ಹಾನಿ ಆಗ್ತೈತಿ. ಮತ್ತು ನಮ್ಮ ದೇಶದ ಐ ಟಿ ಇಂಡೆಕ್ಸ್ಗೂ ಭಾಳ ಪೆಟ್ಟು ಬೀಳ್ತೈತಿ. ಐ ಟಿ ಇಂಡೆಕ್ಸ್ ನಮ್ಮ ದೇಶದ ಎಲ್ಲಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತೈತೆ ರೀ ನಿಫ್ಟಿನಾಗ. ಆದ ಕಾರಣ ಈ ಒಂದು ನ್ಯೂಸ್ದಿಂದ ಐ ಟಿ ಇಂಡೆಕ್ಸ್ ಬಿತ್ತು. ಐ ಟಿ ಇಂಡೆಕ್ಸ್ ಬಿದ್ದಿದ್ದ ಕಾರಣ ಮಾರ್ಕೆಟ್ ಬಿತ್ತಂತ ನಾವು ಅನ್ಬೋದು. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಡೊನಾಲ್ಡ್ ಟ್ರಂಪ್ ಅವರ ಈ ಥರ ಹೇಳಿಕೆ ಕೊಟ್ಟಿದ್ದರಿಂದ. ಆದ ಕಾರಣ ಮಾರ್ಕೆಟ್ ಬಿತ್ತು ಅನ್ಬೋದಾ. ಮತ್ತು ಎರಡನೇದು ಏನಂತಂದ್ರೆ ಬಜಾಜ್ ಫೈನಾನ್ಸ್ ನೋಡ್ಬೋದು ಇವತ್ತು 4.81% ಬಿದ್ದೈತಿ. ಬಜಾಜ್ ಫೈನಾನ್ಸದ Q1 ರಿಸಲ್ಟ್ ಚಲೋ ಬಂದೈತ್ರಿ. ಬಟ್ ಗೈಡೆನ್ಸ್ ಕಂಪ್ನಿದು ಮುಂದೆ ಯಾವ ಥರ ಪರಿಸ್ಥಿತಿ ಇರ್ತೈತೆ ಅಂತೇನು ಮ್ಯಾನೇಜ್ಮೆಂಟ್ ಹೇಳ್ತೈತಿ ಅದಷ್ಟು ಚಲೋ ಹೇಳಿಲ್ಲ. ಆದ ಕಾರಣ ವೀಕ್ಷಕರೇ ಇವತ್ತು ಸ್ಟಾಕ್ ನೋಡ್ಬೋದು 4.81% ಬಿದ್ದೈತ್ರಿ. ಎಲ್ಲ ಕಂಪ್ನಿಗಳ್ದು ಆಲ್ಮೋಸ್ಟ್ Q1 ರಿಸಲ್ಟ್ ಚಲೋನ ಬರತೈತಿ. ಬಟ್ ಗೈಡೆನ್ಸ್ ಅಷ್ಟು ಚಲೋ ಬರವತ್ರಿ. ಮ್ಯಾನೇಜ್ಮೆಂಟ್ ಅವರ ಮುಂದೆ ಏನಾಗ್ತೈತಿ ಇಲ್ಲ ಅಂತ ಕರೆಕ್ಟ್ ಹೇಳುವಲ್ರಿ, ಕಾನ್ಫಿಡೆನ್ಸ್ ಕಾಣುವತ್ತ. ಆದ ಕಾರಣ ಇದೊಂದು ಸ್ಟಾಕ್ ಮಾರ್ಕೆಟ್ನ ಈಗ ಸದ್ಯ ನೆಗೆಟಿವ್ ಐತಿ.
ಬಟ್ ಅವ್ರದ್ದು ಏನೂ ತಪ್ಪಿಲ್ಲ. ಈಗ ಸದ್ಯ ಗ್ಲೋಬಲ್ನೇ ಅನ್ಸರ್ಟನಿಟಿ ನಡೆದೈತಿ. ಆದ ಕಾರಣ ಕಂಪ್ನಿಗಳಿಗೂ ದೊಡ್ಡ ದೊಡ್ಡ ಕಂಪ್ನಿದ ಮ್ಯಾನೇಜ್ಮೆಂಟ್ಗೂ ಮುಂದೆ ಏನಾಗ್ಬೋದು, ಏನು ಸಂಭಾವನೆ ಇರ್ಬೋದು, ಕಂಪ್ನಿದ ಗ್ರೋತ್ ಯಾವ ಥರ ಆಗ್ತೈತೆ ಅಂತ ಅವ್ರಿಗೂ ಹೇಳೋಕ್ಕಾಗತ್ತೆ. ಇದೇನು ಟೆರಿಫ್ದ ಅನ್ಸರ್ಟನಿಟಿ ನಡೆದೈತಿ ಆದ ಕಾರಣ ವೀಕ್ಷಕರೇ ಬಜಾಜ್ ಫೈನಾನ್ಸನ್ನು 4.81% ಅಂತ ಚಲೋ ಕಂಪ್ನಿ, ಫೈನಾನ್ಸ್ ಸೆಕ್ಟರ್ನ ನಂಬರ್ 1 ಕಂಪ್ನಿನ ಈ ಥರ ಬಿದ್ದಿದ್ದ ಕಾರಣನೂ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಈ ಥರ ಬಿದ್ದಾವ, ಅಥವಾ ಭಾಳ ಸ್ಟಾಕ್ಗಳು ಈ ಥರ ಬಿದ್ದಾವ. ಆದ ಕಾರಣ ಇವತ್ತು ನಮ್ಮ ಪೋರ್ಟ್ಫೋಲಿಯೋ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು. ವೀಕ್ಷಕರು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ ನಿಮಗೆ ಗೊತ್ತಾಗ್ತೈತಿ. 2351 ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು ಬರೀ 591 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು ರೀ. ಬೀಳೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಇತ್ತು. ಆದ ಕಾರಣ ಇವತ್ತು ಎಲ್ಲ ಇನ್ವೆಸ್ಟರ್ಸ್ ಭಾರತನಾಗ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಎಲ್ಲರದು ಆಲ್ಮೋಸ್ಟ್ ರೆಡ್ನಾಗನೇ ಇರ್ತೈತೆ ರೀ ಇವತ್ತು. ಇದೇನು 591 ಸ್ಟಾಕ್ಗಳಿದ್ದಾವೆ, ಅದ್ರಾಗೂ ಮೇನ್ ಅಂತಂದ್ರೆ ಫಾರ್ಮಾ ಕಂಪ್ನಿಗಳು ಇರ್ಬೋದು ಅಷ್ಟೇ. ಯಾಕಂದ್ರೆ ಇವತ್ತು ಫಾರ್ಮಾ ಒಂದು ಗ್ರೀನ್ ಇತ್ತು ರೀ, ಅದು 0.5% ಇರೈತಿ. ಬಟ್ ಉಳಿದಿದ್ದು ಎಲ್ಲ ಸೆಕ್ಟರ್ದು ಎಲ್ಲ ಸ್ಟಾಕ್ಗಳು ಆಲ್ಮೋಸ್ಟ್ ಬಿದ್ದಾವ ರೀ. ನೋಡ್ಬೋದು 2000ಕ್ಕಿಂತನೂ ಹೆಚ್ಚು ಸ್ಟಾಕ್ಗಳು ಬಿದ್ದಾವೆ ಇವತ್ತು. ಆದ ಕಾರಣ ಎಲ್ಲರದ್ದು ಪೋರ್ಟ್ಫೋಲಿಯೋ ಡೌನೇ ಇರೋ ಸಂಭಾವನೆ ಭಾಳ ಹೆಚ್ಚೈತಿ. ಮತ್ತೊಂದು ರೀಸನ್ ಏನಂತಂದರೆ FIs ಸೆಲ್ಲಿಂಗ. ಮತ್ತು ನೋಡಿರ್ಬೋದು 1 ತಿಂಗಳಾಯ್ತು FIs ಸೆಲ್ಲಿಂಗ್ ಮತ್ತು ಸ್ಟಾರ್ಟ್ ಆಗೈತಿ. FIs ಸೆಲ್ಲಿಂಗ್ದಿಂದನೂ ನಮ್ಮ ಮಾರ್ಕೆಟಿಗೆ ಈ ಥರ ವೀಕ್ಷಕರೇ ಬೀಳಾತೈತೆ, ಕಂಟಿನ್ಯೂ ಈ ಥರ ಪೆಟ್ಟು ಬೀಳಾತೈತೆ ಅಂತ ನಾವು ಅನ್ಬೋದು. ಓವರಾಲ್ ಏನಂತಂದ್ರೆ ವೀಕ್ಷಕರೇ ಈ ಥರ ಪರಿಸ್ಥಿತಿ ಬರ್ತಿರ್ತಾವ ಸ್ಟಾಕ್ ಮಾರ್ಕೆಟ್ನಾಗ. ಬಟ್ ಇವೆಲ್ಲ ಪರಿಸ್ಥಿತಿಯನ್ನು ನೋಡಿ ಯಾರೊಬ್ಬ ಚಲೋ ಇನ್ವೆಸ್ಟರ್ ಇಂಥ ಚಲೋ ಸಮಯವನ್ನು ಯೂಸ್ ಮಾಡಿ ಚಲೋ ಸ್ಟಾಕ್ಗಳನ್ನು ಯಾರು ಬಾಯ್ ಮಾಡ್ತಾರ ಅವ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾನೆ ರೀ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಈ ಥರ ಏರಿಳಿತವನ್ನು ತೋರಿಸ್ತೈತಿ. ಬಟ್ ತಾಳ್ಮೇಲೆ ಕುಂಡ್ರಬೇಕು ನಾವೊಬ್ಬರು ಹೂಡಿಕೆದಾರರಾಗಿ. ಯಾಕಂತಂದ್ರೆ ನಾವು 2-3 ಕ್ವಾರ್ಟರ್ ಅಷ್ಟೇ ವೀಕ್ಷಕರಿಗೆ ಹೂಡಿಕೆ ಮಾಡಿ ಎಕ್ಸಿಟ್ ಆಗಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ. ನಮ್ಮದು ವ್ಯೂ 5ರಿಂದ 10 ವರ್ಷದೈತಿ. ಅದ ಕಾರಣ 5ರಿಂದ 10 ವರ್ಷದ ವ್ಯೂ ನೋಡ್ರೆ ನಮ್ಮ ಭಾರತದ ಗ್ರೋತ್ ಎಕ್ಸ್ಪೋನೆನ್ಷಿಯಲಿ ಆಗೇ ಆಗ್ತೈತಿ. ಭಾರತದ ಗ್ರೋತ್ ಆತಂತಂದ್ರೆ ಆಟೋಮೆಟಿಕ ನಮ್ಮದು ವೀಕ್ಷಕರ ರೊಕ್ಕ ಆಗೇ ಆಗ್ತೈತಿ. ಈಗ ನಿಫ್ಟಿ ನೋಡ್ಬೋದ 25,000 ಸಮೀಪನ ಟ್ರೇಡ್ ಆಗತೈತಿ. ಬಟ್ 5 ವರ್ಷನಾಗ ನನಗೆ ಅನಿಸ್ತೈತಿ 50,000 ಹೋಗಬೋದಿದ್ದ. 50,000 ಹೋತಂತಂದ್ರೆ ಆಟೋಮೆಟಿಕ ನಮ್ಮದು ಎಲ್ಲ ವೀಕ್ಷಕರ ರೊಕ್ಕ ಡಬಲ್ ಆಗೇ ಆಗ್ತಾವ. ಅದ ಕಾರಣ ಲಾಂಗ್ ಟರ್ಮ್ದು ವಿಚಾರ ಮಾಡ್ಬೇಕು. ಈ ಥರ 2 ದಿನದ್ನಾಗ ಈಗ ನಿಫ್ಟಿ ನೋಡಿರ್ಬೋದ 2-3 ವಾರ ಆತ ಭಾಳ ಏರಿಳಿತ ತೋರ್ಸತೈತಿ. 25,000 ಹೋಗತೈತಿ ಮತ್ತು 24,000 ಬರತೈತಿ, 25,000 ಹೋಗತೈತಿ 24,000 ಬರತೈತಿ. ಇದನ್ನು ನೋಡಿನ ನೀವು ಏನ್ರಿ ಎಕ್ಸಿಟ್ ತೊಗೊಂಡ್ರಿ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡಂಗಿಲ್ಲ. ಬಟ್ ವೀಕ್ಷಕರೇ ಯಾರು ಚಲೋ ಇನ್ವೆಸ್ಟರ್ ಇರ್ತಾನಂತಂದ್ರೆ ಇಂಥ ಸಮಯನಾಗನೂ ಧೈರ್ಯಲೇ ಚಲೋ ಕಂಪ್ನಿಗಳನ್ನ ಹೂಡಿಕೆ ಮಾಡಿ ಲಾಂಗ್ ಟರ್ಮ್ ಯಾರು ಕೊಂಡಿರ್ತಾನೆ ಅವ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನೆ. ಇದು ನಿಮ್ದು ತಲೆಗಿರಲಿ. ಡೊನಾಲ್ಡ್ ಟ್ರಂಪ್ ಅವ್ರು ಬಂದಿದ್ದರಿಂದ ಭಾಳ ಅನ್ಸರ್ಟನಿಟಿ ಆಗತ್ತೈತ್ರಿ ನಮ್ಮ ಮಾರ್ಕೆಟ್ನಾಗ. ಏನು ಬೇಕಾದ ಹೇಳಿಕೆ ಕೊಡತ್ತಾರ, ಟೆರಿಫ್ ಅಂತಾರೆ, ಇದು ಅಂತಾರೆ, ಇದು ಒಂದು ಕೆಟ್ಟ ನ್ಯೂಸು ಹೇಳಿಬಿಟ್ರೆ ಆದ ಕಾರಣ ಮಾರ್ಕೆಟ್ ಬಿದ್ದೈತೆ ಮೇನ್ ಅಂತಂದ್ರೆ. ಬಟ್ ಇವೆಲ್ಲ ಶಾರ್ಟ್ ಟರ್ಮ ಎಫೆಕ್ಟ್ ಆಗ್ತೈತೆ ರೀ ಸ್ಟಾಕ್ ಮಾರ್ಕೆಟಿಗೆ. ನಿಮಗೆ ಗುರ್ತನೇ ಇರ್ಬೋದ ವಾರೆನ್ ಬಫೆಟ್ ಅವ್ರದ್ದು ವೀಕ್ಷಕರೇ ಒಂದು ಕೋಡನ್ನು ಐತಿ. ಏನೈತಂತಂದ್ರೆ ಲಾಂಗ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ ತೂಕ ಆಳೋ ಮಷೀನ್ ಇದ್ದಂಗೆ, ಶಾರ್ಟ್ ಟರ್ಮ್ನಾಗ ವೋಟಿಂಗ್ ಮಷೀನ್ ಇದ್ದಂಗೆ. ಅದ ಕಾರಣ ಕ್ವಾಲಿಟಿ ಸ್ಟಾಕ್ ಯಾವ ಸ್ಟಾಕ್ನಾಗ ತೂಕ ಇರ್ತೈತಿ ಆದ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ನಿಮಗೆ ರೊಕ್ಕ ಮಾಡಿ ಕೊಡ್ತೈತಿ. ಇದು ನಿಮ್ದು ತಲೆಯಾಗಿರಲಿ ವೀಕ್ಷಕರೇ. ಇದೈತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆ ಗೊತ್ತಾ ಇರ್ಬೋದು ಅದಕ್ಕೆ ನಮ್ಮ ಮಾರ್ಕೆಟ್ ಬಿತ್ತ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.